ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾಂಜನಾ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಹೊಟ್ಟೆಲಿರೋ ಮಗು ಗಂಡು ಮಗುನ ಅಥವಾ ಹೆಣ್ಣು ಮಗುನ ಅಂತ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋ ಕ್ಯೂರಿಯಾಸಿಟಿ ಎಲ್ಲ ತಂದೆ ತಾಯಿಗಳಿಗೂ ಇದ್ದೇ ಇರುತ್ತೆ ಅಲ್ವಾ. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ನಿಮಗೂ ಕೂಡ ನಾನು ಹೇಳುವಂಥ ಈ ಸಿಂಪ್ಟಮ್ಸ್ಗಳಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೂ ಕ್ಲಾರಿಟಿ ಸಿಗುತ್ತೆ, ಗಂಡು ಮಗು ಆಗಬಹುದಾ ಅಥವಾ ಹೆಣ್ಣು ಮಗು ಆಗಬಹುದಾ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೇಳೋದಿಷ್ಟೇ, ಹೆಣ್ಮಗುನಾದರೂ ಆಗಲಿ ಗಂಡು ಮಗುನಾದರೂ ಆಗಲಿ, ಬಟ್ ಒಂದು ಗಂಡು ಹೆಚ್ಚು ಹೆಣ್ಣು ಕಡಿಮೆ ಅಂತ ಯಾರೂ ಕಂಪೇರ್ ಮಾಡಬೇಡಿ. ದೇವರು ಹೆಣ್ಮಗು ಕೊಡ್ತಿದ್ದಾನೆ ಅಂದರೆ ನಿಮಗೆ ಆ ಮಗು ಒಂದು ಮಹಾಲಕ್ಷ್ಮಿ ಅಂತ ತಿಳ್ಕೊಳ್ಳಿ. ಎಲ್ಲರಿಗೂ ಹೆಣ್ಮಗು ಆಗೋದಿಲ್ಲ, ಓಕೆನಾ. ಸೊ ಇವಾಗ ಸಿಂಪ್ಟಮ್ಸ್ ಏನು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೇ ನಿಮಗೆ ಮಾರ್ನಿಂಗ್ ಟೈಮ್ ಜಾಸ್ತಿ ಸಿಕ್ನೆಸ್ ಇರುತ್ತೆ, ಹಾಗೆ ವಾಮಿಟಿಂಗ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಇರಿಟೇಷನ್, ಹಾಗೆ ಏನೂ ಬೇಡಪ್ಪ ಒಂದು ಕಡೆ ಕುತ್ಕೊಳ್ಳೋಣ ಅನಿಸೋದು, ಸುಮ್ಮನೆ ಕೋಪ ಬರೋದು, ಹಾಗೆ ಸುಸ್ತು ಅನಿಸೋದು, ವೀಕ್ನೆಸ್ ಅನಿಸೋದು, ತಲೆ ಸುತ್ತು, ಏನು ತಿಂದರೂ ವಾಮಿಟ್ ಬರೋ ಥರನೇ ಅನಿಸೋದು, ವಾಮಿಟಿಂಗ್ ಸೆನ್ಸೇಷನ್ ತುಂಬ ಇರುತ್ತೆ. ಇದು ಬಂದು ಹೆಣ್ಮಗುಲೂ ಇರುತ್ತೆ, ಬಟ್ ಗಂಡು ಮಗುಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಓಕೆನಾ. ಸೆಕೆಂಡ್ ಪಾಯಿಂಟ್ ಬಂದು, ನಿಮ್ಮ ಒಂದು ಬ್ರೆಸ್ಟ್ ಸೈಜಲ್ಲಿ ವೇರಿಯೇಷನ್ಸ್ ಆಗುತ್ತೆ. ನಿಮಗೇನಾದರೂ ಬಾಯ್ ಬೇಬಿ ಹೊಟ್ಟೆಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿದೆ ಅನ್ನೋದಾದರೆ ರೈಟ್ ಸೈಡ್ ಬ್ರೆಸ್ಟ್ ಸೈಜ್ ಬಂದು ಸ್ವಲ್ಪ ಜಾಸ್ತಿ ದಪ್ಪ ಅನಿಸುತ್ತೆ. ಅದೇ ಲೆಫ್ಟ್ ಸೈಡ್ ಏನಾದರೂ ನಿಮಗೆ ಬ್ರೆಸ್ಟ್ ಸೈಜ್ ಜಾಸ್ತಿ ಅನ್ನಿಸ್ತಿದೆ ಅಂದರೆ ನಿಮಗೆ ಹೊಟ್ಟೆಯಲ್ಲಿ ಬಂದು ಬೇಬಿ ಗರ್ಲ್ ಅಂತ ಅಂಡರ್ಸ್ಟುಡ್, ಓಕೆನಾ. ಸೊ ಥರ್ಡ್ ಪಾಯಿಂಟ್ ಬಂದು, ಒಕ್ಳು ಇರುತ್ತಲ್ಲ, ಅಂದರೆ ಹೊಟ್ಟೆ ಮೇಲ್ಗಡೆ ಒಕ್ಳು ಇರುತ್ತಲ್ಲ, ಅದು ಬಂದು ನಿಮಗೆ 3 ಮಂತ್ಸ್ವರೆಗೂ ಯಾವುದೇ ರೀತಿ ವೇರಿಯೇಷನ್ಸ್ ಕಾಣಿಸೋದಿಲ್ಲ, ನಾರ್ಮಲಾಗಿ ಇರುತ್ತೆ. ಬಟ್ 7 to 9 ಮಂತ್ಸ್ ಟೈಮಲ್ಲಿ ನಿಮ್ಮ ಒಂದು ಡೆಲಿವರಿ ಟೈಮ್ ಹತ್ತಿರ ಬರ್ತಾ ಇದ್ದ ಹಾಗೆ ನಿಮ್ಮ ಒಂದು ಬೇಬಿ ಬಂದು ಬಾಯ್ ಆಗಿದ್ದರೆ ನಿಮ್ಮ ಹೊಕ್ಕಳು ಏನಿರುತ್ತೋ ಅದು ಸ್ವಲ್ಪ ಮುಂದೆ ಬರುತ್ತೆ. ಒಳಗಡೆ ಹೊಕ್ಕಳೇನಾದರೂ ಒಳಗಡೆ ಹೋಗ್ತಾ ಇದೆ ಅಂತ ಅಂದರೆ ಗರ್ಲ್ ಬೇಬಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದೆ ಬರ್ತಾ ಇದೆ ಅಂದರೆ ಬಾಯ್ ಬೇಬಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆನಾ. ಫೋರ್ತ್ ಸಿಂಪ್ಟಮ್ ಬಂದು, ಬಾಯ್ ಬೇಬಿ ಹೊಟ್ಟೆಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದರೆ ನಿಮಗೆ ತುಂಬ ಖಾರ ತಿನ್ನಬೇಕು ಅನಿಸುತ್ತೆ, ಹಾಗೆ ನಿಮಗೆ ಪೆಪ್ಪರ್ ಪೌಡರ್ನ ಯೂಸ್ ಮಾಡಬೇಕು ಅನಿಸುತ್ತೆ. ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಖಾರನ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡ್ತೀರಾ. ಹಾಗೆ ತುಂಬ ಖಾರ ಇರೋ ತಿಂಡಿಗಳು, ಊಟದಲ್ಲೆಲ್ಲ ತುಂಬ ಖಾರ ಹಾಕ್ಕೊಳ್ಳೋದು, ಆ ಥರ ನಿಮ್ಮ ಒಂದು ಸಿಂಪ್ಟಮ್ಸ್ ಇರುತ್ತೆ. ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಫಿಫ್ತ್ ಪಾಯಿಂಟ್ ಬಂದು, ನಿಮಗೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಗಂಡು ಮಗು ಏನಾದರೂ ಡೆವಲಪ್ಮೆಂಟ್ ಆಗ್ತಾಯಿದ್ರೆ ಉರಿ ಮೂತ್ರ ಜಾಸ್ತಿ ಇರುತ್ತಂತೆ, ಓಕೆನಾ. ಅದು ಕೂಡ ನೀವೇ ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ. ಹಾಗೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಮೂಡ್ ಸ್ವಿಂಗ್ಸ್ ಅನಿಸೋದು, ತುಂಬ ಕೋಪ ಬರೋದು, ಸುಮ್ಮನೆ ಅಳು ಬರೋದು, ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಹಾರ್ಟ್ ಬೀಟಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗ್ಬೋದು ಅನ್ಕೋತೀನಿ. 140, 143, 145 ಈ ರೇಂಜಲ್ಲಿ ಏನಾದರೂ ಇತ್ತು ಅನ್ನೋದಾದರೆ ಬಾಯ್ ಬೇಬಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಗರ್ಲ್ ಬೇಬಿಗೆ ಬಂದು ನನಗೆ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಗರ್ಲ್ ಬೇಬಿಗೆ ಹಾರ್ಟ್ ರೇಟ್ ಬಂದು ಜಾಸ್ತಿ ಇರುತ್ತೆ, ಓಕೆನಾ. 150 ಮೇಲೆಗಡೆನೇ ಇರ್ತಾಯಿತ್ತು ನನ್ನ ಒಂದು ಬೇಬಿಗೆ. 150, 160 ಆ ರೇಂಜಲ್ಲಿ ಇರ್ತಾಯಿತ್ತು. ನನಗೆ ಗರ್ಲ್ ಬೇಬಿ ಆಗಿದೆ, ಓಕೆನಾ. ಗರ್ಲ್ ಬೇಬಿಗೆ ಹಾರ್ಟ್ ರೇಟ್ ಬಂದು ಜಾಸ್ತಿ ಇರುತ್ತೆ, ಓಕೆನಾ. ಒಂದೊಂದು ಸರಿ ಹೇಳೋದಕ್ಕಾಗೋದಿಲ್ಲ. ಮಂತ್ಲಿ ನಾವು ಸ್ಕ್ಯಾನ್ಗೆ ಹೋಗೋದ್ರಿಂದ ಮಂತ್ಲಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ ರೇಟಲ್ಲಿ ಕರೆಕ್ಟಾಗಿ ಸಿಂಪ್ಟಮ್ನ ಹೇಳೋದಕ್ಕಾಗೋದಿಲ್ಲ. ಬಟ್ ಎಲ್ಲರೂ ಹೇಳೋ ಪ್ರಕಾರ, ಅಂದರೆ ಗಂಡು ಮಗು ಆಗಿರೋರು ಹೇಳೋ ಪ್ರಕಾರ ಹಾರ್ಟ್ ರೇಟ್ ಬಂದು ಕಮ್ಮಿ ಇರುತ್ತೆ ಅಂತಲೇ. ಆಲ್ಮೋಸ್ಟ್ ಕಮ್ಮಿ ಇರುತ್ತೆ, 140, 143, 145 ಆ ರೇಂಜಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಸುಮಾರು ಜನ. ಸೊ ಈ ಎಲ್ಲ ಸಿಂಪ್ಟಮ್ಸ್ ಏನಾದರೂ ಇತ್ತು ಅನ್ನೋದಾದರೆ 80% ಬಾಯ್ ಬೇಬಿ ಅಂತ ತಿಳ್ಕೊಬೋದು. ಏನಾದರೂ ಈ ಸಿಂಪ್ಟಮ್ಸ್ಗಳಿತ್ತು ಬಟ್ ಆದರೂ ಗರ್ಲ್ ಬೇಬಿ ಆಯಿತು ಅನ್ನೋದಾದರೆ ಯಾರು ಬೇಜಾರು ಮಾಡ್ಕೋಬೇಡಿ. ಗರ್ಲ್ ಬೇಬಿ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಮಹಾಲಕ್ಷ್ಮಿ ಇದ್ದ ಹಾಗೆ ಮಗಳು, ಆಯಿತಾ. ಹೆಣ್ಣು ಮಕ್ಕಳು ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ನಾವು ತಾಯಿಯಾಗಿ ಆ ಮಗುನ ಸ್ವೀಕರಿಸೋಕ್ಕಾಗಲ್ಲ ಅಂದರೆ ಬೇರೆ ಯಾರೂ ಆ ಮಗುಗೆ ಬೆಲೆ ಕೊಡೋದಿಲ್ಲ ಅಲ್ವಾ. ಮೊದಲನೇದಾಗಿ ಯಾರೂ ಕೂಡ ಹೆಣ್ಣು ಮಗು ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ, ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ. ನನಗೂ ಕೂಡ ಯಾವ ವಿಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.